ಜೇರಿಪೇಟದ ಕುಲವಣ್ಣ. ಅಲ್ಲ, ಗಾಡಿ ರೇಸಿಗೆ ಹೋಗೋಣ ಅಂದ್ರೆ ನಮ್ಮಪ್ಪ ತೋಟಕ್ಕೆ ಹೋಗೋ ಕಾಯಿ ಬಿದ್ದಿರ್ತೈತೆ ಅಂತ ಹೇಳಿ ಕಳ್ಸಿದ್ನಲ್ಲ. ಎಲ್ಲದವಪ್ಪ ಇಲ್ಲಿ ಕಾಯಿ? ಇವ ಕಾಯಿ ಏನೇ ಇಷ್ಟಪ್ಪ ಕಾಯಿ ಹಾಕಿದ್ಯಾ? ತುರಮನ್ ಹಿಡಿಯಲ್ವಲೆ ಕಾಯ? ಹಾಕ ನೀರು ಗೊಬ್ಬರ ಎಲ್ಲೋತೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾವಿನಕಾಯಿಲಾರು ಇದಕ್ಕಿಂತ ದಪ್ಪ ಬಿಡ್ತಾವಲ್ಲೇ. ಬಾಂಚ ಕತ್ತರಿಸ್ಬಿಡ್ತೀನಿ ಮಾರಕ್ ಒಯ್ಯರಿಗೆ ಹೇಳಿ. ಏನ್ ಮಾವಿನಕಾಯಿಲಾರು ಇದಕ್ಕಿಂತ ದಪ್ಪ ಬಿಡ್ತವೆ? ಈ ಕಾಯಿ ತರಕ್ ನಮ್ಮಪ್ಪ ತ್ವಾಟಕ್ ಹೋಗು ಅಂತ ಬಡ್ಕಂತಾನೆ. ಹೋಗತ್ಲ ಗಾಡಿ ರೇಸಿಗಾರು ಹೋಗ್ತಾ ಇದ್ದೆ ನಾನು. ಯಾವ್ದಪ್ಪ ಫೋನು? ಓ, ಗೆಳೆಯ ಕಾಲ್ ಮಾಡವನೇ. ಹಲೋ, ಹೇಳ್ಮಲ್ಲಿ. ಏನಮ್ಮರಯ್ಯ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಊರಿಗೆ ಬರ್ತಾ ಇದೀಯಾ? ಯಾವ ಬರ್ತಿದ್ಯಾ ಮರಯ್ಯ? ರೈಲಿ ಬರ್ತಾ ಇದೀಯಾ? ಹಾ ಇನ್ನು 5 ನಿಮಿಷ ಬರ್ತೀಯಾ? ಬಂದೆ ಅಲ್ಲೇ ರೈಲ್ವೆ ಸ್ಟೇಷನ್ಗೆ ಬಂದೆ. ಬಾ. ಗೆಳೆಯ ಬತ್ತಾನೆ ಕುಚ್ಚುಕು ಸರ ಕುಚ್ಚುಕ ಚೆಡ್ಡಿ ದೋಸ್ತಿ ಕಣ ಕುಚ್ಚಕ, ಇವತ್ತೆಣ್ಣೆ ಪಾರ್ಟಿ ಕಣ ಕುಚ್ಚಕ. ಅಬ್ಬಾ, ರೈಲ್ ಬಂತೇನೋ. ಬೆಂಗಳೂರು ಸಿಟಿ ಜಂಕ್ಷನ್ ನಿಂದ ಚಿಕ್ಕಜಾಜೂರ್ ಜಂಕ್ಷನ್, ದಾವಣಗೆರೆ, ಹರಿಹರ್, ಹುಬ್ಳಿ ಮಾರ್ಗವಾಗಿ ಧಾರವಾಡಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರಂ ಸಂಖ್ಯೆ 1ಗೆ ಬಂದು ಸೇರಲಿದೆ. 5 ನಿಮಿಷಕ್ಕೆ ಬರ್ತೀನಿ ರೈಲಾಗೆ ಅಂದ ನನ್ನ ಮಗ. ಇಷ್ಟತ್ತಾರು ಬರ್ಲೇ ಇಲ್ವಲ್ಲ. ಅಗೋ ಬಂತು ರೈಲು. ಇದೇ ಕಾರಣ ಊರು. ನಿಲ್ಸೋಣ. ಎಲ್ಲದನಪ್ಪ ನನ್ ಮಗ. ಹಿಂದ್ಗಡೆ ಹತ್ತವನು, ಮುಂದ್ಗಡೆ ಹತ್ತವನು. ಹಾಯ್ ಮಗ. ಏನ್ಲಾ ಕಿರಳಮಂತಿಯರ್ ಮುಗಿಸ್ಕೊಂಡ್ ಬೆಂಗಳೂರಿಗೆ ಹೋದನು, ಇವತ್ ಬಂದಿಲ್ಲಲ್ಲ ಬೆಂಗಳೂರಿಂದ? ಬಾ ಮಗ, ಟೈಮ್ ಆಯ್ತು, ಹೋಗೋಣ. ನಡಿ ಹೋಗೋಣ. ಮತ್ತೇನ್ ಮಗ ಸಮಾಚಾರ? ನಂದಂಗಿರ್ಲಿ. ನೀನೇನು ಬೆಂಗಳೂರಿಗೆ ಹೋಗಿ ಎಗ್ ರೈಸ್ ತಿಂದು ಹಿಂಗ್ ಅಂಡ್ ಬೆಳೆಸಿದ್ಯಲ್ಲ ಅಂತ? ನೀನಪ್ಪ ಊರು ಮನೆಗೆ ಮಾತಾಡ್ತೀಯ? ಬೆಂಗಳೂರಾಗೆ ಒಟ್ಟಿಸ್ಕೊಂಡಿದ್ದಾಗ ಅದೇ ಕಣಪ್ಪ ನಮಗೆ ಒಟ್ಟಿಗೆ ಅನ್ನ. ಅದು ಸರಿ. ಮತ್ತೆ ನಡಿ. ನಿನಗಿರ ಆಸ್ತಿಗೆ ನೀವೆಲ್ಲ ಯಾಕ್ರಲ್ಲ ಬೆಂಗಳೂರಿಗೆ ಹೋಗ್ತೀರಾ? ನೀವೇನಪ್ಪ ಮದ್ವೆ ಆಗಿರೋರು ಹೇಳ್ತೀರಾ? ನಮ್ಮಪ್ಪ ನಂಗೆ ಮದ್ವೆ ಆಗೋ ತನಕ ಅಜ್ಜಂಬರು ಕಾಯಬೇಡ ಅಂತ ಹೇಳಿತಿ, ನಾನೇನ್ ಮಾಡ್ಲಿ? ನೀನ್ ಹೇಳೋ ಲೆಕ್ಕಾಚಾರ ನೋಡಿದ್ರೆ ಊರು ಮನೆಗಿದ್ದರೆ ಎಣ್ಣೆ ಕೊಡಲ್ಲ ಜನ ಅನ್ನಂಗತ್ತಲ್ಲ. ಇಕಂಡ್ಲಾ ಹಂಗೆ ಆಗಿರೋದು ಜೀವನ. ನಮ್ ಭಾವ ನಿಂಗಣ ಗೊತ್ತಲ್ಲ ನಿಂಗೆ? ಗೊತ್ತು. ಅವ್ರೊಂದ್ ಹೆಣ್ಣು ಹೊಡಿದಾರಂತ ಮಗ, ಅದಕ್ಕೆ ಬಂದೆ ಊರಿಗೆ. ಶಾಬಾಷ್ ಮಗನೇ. ಅದಕ್ಕೆ ಕಣ್ಣ ಬೆಂಗಳೂರಿಂದ ಬಂದಿದ್ದು. ಹೌದಾ? ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಟ್ಟಿದೀನಿ, ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಹುಡುಗಿನ ನೋಡ್ಕೊಂಡ್ ಬರ್ತೀವಿ, ನಂಗೆ ಇಷ್ಟ ಆದ್ಮೇಲೆ ನೀವ್ ಬೇಕಾದೇನ್ ಮುಂದುವರಿರಿ ಅಂತ ನಮ್ಮ ಅಪ್ಪ ಹೇಳಿದ್ವಿ ಮಗ. ಒಳ್ಳೆ ಮಾತು ಹೇಳಿದಿ ಬಾ. ಹುಡುಗಿ ಯಾವ್ರಲ್ಲ? ನಮ್ಮೂರೇ ಮಗ, ಓದ್ಕೊಂಡಿ ರಾಮಣ್ಣನ ಮಗಳ ಅಂತ ಕಣ್ಲ. ಊಸ್ಕೊಂಡಿ ರಾಮಣ್ಣನ ಮಗಳ? ಯಾರಲ್ಲ, ನಾವ್ ನೋಡೇ ಇಲ್ಲ. ನಂಗೂ ಗೊತ್ತಿಲ್ಲ ಕಣ್ಲ, ನಮ್ ಭಾವ ನೋಡಿರೋದು. ಮಧ್ಯಾಹ್ನಷ್ಟಿಗೆ ರೆಡಿಯಾಗಿ ಕಿಲೋಮೀಟರ್ ತನಕ ಬಾ, ಗಾಡಿ ತಗೊಂಬರ್ತಾರ ನಮ್ ಭಾವ, ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಹುಡುಗಿ. ನಾನೇ? ಇನ್ಯಾರಲ್ಲ, ನೀನೇ ಬರ್ಬೇಕು. ಮತ್ತೆ ಫ್ರೆಂಡ್ಸ್ ಹೋದ್ಮೇಲೆ ಅಷ್ಟು ಮಾಡಲ್ವಲ್ಲ, ನಡಿ ಹೋಗ್ಬರೋಣ.
ಮಧ್ಯಾಹ್ನ 1:30. ಕಿರಳವ ಕಾಪಾಡವ ನಮ್ಮ ಹುಡುಗ ಒಂದ್ ಒಳ್ಳೆ ಹೆಣ್ಸಿ ಮಾಡವ. ಲೇ ಕಿರಳ ಮುಂದ್ ಚೆನ್ನಾಗ್ ಬೇಡ್ಕೊಳ ಮರೆಯ. ಈ ಸಲ ನಾವು ಹೆಣ್ಸಂಗ್ ಮಾಡವ. ಬರೋ ಕಿಲಮನ್ ಜಾತ್ರೆಗೆ ಒಂದು ಗಂಡು ಕೂರಕ್ಕೆ ಹೋಗ್ತೀನಿ ಕಣವ. ಈ ಸಲ ಏನಾದ್ರು ಹೆಣ್ಣು ಸಿಗ್ಲಿ ಅಂದ್ರೆ ಎಡಗಲಿ ಟಪ್ತಕ್ನ ಮಾಡ್ಬಿಟ್ಟಲ್ಲ ಬಾವ ನೀನು. ಬಮೇದ ನಾವು ನೋಡಿರೋ ಹುಡುಗಿ ಒಳ್ಳೇದಾಗುತ್ತೆ ಬಾ. ಬರ್ರು ರಾವು ಕಾಲು ಹುಟ್ಟತ್ತು ಬೇಗ ಹೋಗೋಣ. ಸರಿ ಬರ್ರಿ ಬಾ ಹೋನ. ಎಲ್ಲಪ್ಪ ಮನೆ ಹುಡ್ಕೋದು? ಮುಂದೆ ಇರ್ಬೇಕು ಬಾಬಾ, ಮುಂದೆ ನೋಡೋಣ. ಅಣ್ಣ ಇಲ್ಲಿ ಊಸ್ಕೊಂಡಿ ರಾಮಣ್ಣವ್ರ ಮನೆ ಎಲ್ಲಿ ಬರುತ್ತಣ್ಣ? ಇಲ್ಲ ಸ್ಟ್ರೈಟ್ ಹೋಗಿ ಎಡಗಡೆ ತಿರುಗು. ಅಣ್ಣ ಒಂದ್ ಬೀಡಿ ಇದ್ರೆ ಕೊಡ್ತೀಯಾ? ನೀನ್ ಬರ್ತೀಯ ಜಾಮ ಹಿಡ್ಕೊಂಡು ಓಡಾಡ್ತಾ ಈಗ. ಏ ಬಾಬಾ, ಯಾವ ಟೈಮಲ್ಲಿ ಏನ್ ಕೇಳ್ಬೇಕು ಗೊತ್ತಾಗಲ್ಲ ಬಾಬು ನಿಂಗೆ. ಯಾವ್ದ್ರಿ ಮನೆ? ಇದೆ. ಓ ಇದೇ ಮನೆನಾ? ಬಾರಪ್ಪ ಗೆಳೆಯ. ನಮಸ್ಕಾರ ನಮಸ್ಕಾರ, ನಿಂಗಣ್ಣವ್ರು ಬರ್ಬೇಕು. ಊಸ್ಕೊಂಡಿ ರಾಮಣ್ಣರಿಗೆ, ಊಸ್ಕೊಂಡಿ ಭೀಮಣ್ಣರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆಹಾ, ಮಂತ್ಯಾನಕ್ ತಕ್ಕನ ನಮಸ್ಕಾರ ಮಾಡಿದ್ರಲ್ಲಪ್ಪ. ನಾನೊಬ್ನೇ ಜಾಣ. ಇವ್ರ ನಮ್ಮ ಅಣ್ಣ ಭೀಮಣ್ಣರ ಅಂತ. ನಮಸ್ಕಾರ. ನನ್ ಮಗ ವರಿಕೋಯ್ದಾನ, ಈಗ ಬರ್ತಾನೆ. ಇಬ್ಬರಲ್ಲಿ ಗಂಡ ಯಾರಂತ ಗೊತ್ತಾಗ್ಲಿಲ್ಲ. ಇವನೇ ನನ್ನ ಹೆಂಡತಿ ತಮ್ಮ, ಇವನೇ ಗಂಡು, ಹೆಸರು ಮಲ್ಲಿಕಾರ್ಜುನ. ನಾನು ಒಂದ್ ಫ್ರೆಂಡ್ ಸ್ವಾಮಿ, ನನ್ ಮದ್ವೆ ಆಗಿತ್ತೆ. ಹುಡುಗ ಏನ್ ಓದಿದಾನೆ? ಇಂಜಿನಿಯರಿಂಗ್ ಮಾಡಿದೀನಿ. ಓ ಹಂಗಾರ ಹುಡುಗ PUC ಓದಿಲ್ಲ ಹಂಗಾರೆ. ನಮ್ಮ ಹುಡುಗಿ BA ಕಣೆ ಓದಿರೋದು. ಇವನ್ ಯಾರಲ್ಲ ತಲ್ಮುಳ್ಳು ಸ್ವಾಮಿ. PUC ಮಾಡಿದ್ಮೇಲೆ ಇಂಜಿನಿಯರಿಂಗ್ ಮಾಡಿರೋದು. ನನ್ನ ತಮ್ಮಗ ಅಷ್ಟು ಗೊತ್ತಾಗಲ್ಲ, ಸರಿ ಬಿಡಿ. ಅಣ್ಣ, ಹುಡುಗ ಯಾವ ಊರಾಗಿರೋದು, ಕೆಲ್ಸ ಏನು, ಸಂಬಳ ಎಷ್ಟು ನೀಟಾಗಿ ವಿಚಾರಿಸೋಣ. ಮತ್ತೆ ಹಳ್ಳಿ ಟೌನ್ ಜನ ನಮ್ಮಂಗಿಲ್ಲ. ಹೇಳಂತಾಳಪ್ಪ. ಏನ್ ಕೆಲಸ ಮಾಡ್ಕೊಂಡಿಯಪ್ಪ? ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಏನ್ ಕುಪ್ಸ, ಏನ್ ಬಟ್ಟೆ ಎಲ್ಲ ಟೈಲರ? ಅಣ್ಣ ಸರಿಯಾಗಿ ಕೇಳೋಣ. ಏನ್ ಏಯ್ ಅದೊಂದ್ ಕಂಪ್ನಿ ಕಡ. ಕಂಪ್ನಿನ? ಸರಿ ಬಿಡೋಣ ಹಂಗಾರೆ. ನೀವು ಏನು ಯೋಚನೆ ಮಾಡ್ಬೇಡ್ರಿ, ನಮ್ಮ ಹುಡುಗ ಅಪರಂಜಿ. ಮಲ್ಲಿಕಾರ್ಜುನ ಅವರೇ, ನಿಮ್ಮ ಸಂಬಳ ಎಷ್ಟಪ್ಪ? ಎಲ್ಲ ಕಮ್ಮಿಯಾಗಿ ಇಂಟ್ರೂ ಮಾಡ್ತೀಯಾರ ಇವರು. ಓ ಹೆಣ್ಣು ಸಿಗದೆ ಕಷ್ಟ ಕಳ್ಳ. ಸುಮ್ಮನೆ ಒಂದ್ 15,000 ಸೇರ್ಸಿ ಹೇಳ್ಬಿಡು. ಜಾಸ್ತಿಯಾ? ಹೇಳ್ತೀನಿ 50,000 ಸ್ಯಾಲ್ರಿ. 1,00,000 ಸ್ವಾಮಿ ಸಂಬಳ ನಮ್ ಹುಡುಗಗೆ. ನೀವೇನು ಯೋಚನೆ ಮಾಡ್ಬೇಡ್ರಿ ಕಣ್ರಿ, ನಮ್ಮ ಹುಡುಗ ಅಪರಂಜಿ. 1,00,000 ಅಲ್ಲಿ ವರ್ಷಕ್ಕೆ 6 ಲಕ್ಷ. 1 ಎಕರೆ ಮೆಣಸಿಗೆ ಸುಗ್ಗಿಯ ದುಡಿತೀನಪ್ಪ. ಅದ ನಿನ್ ದುಡ್ಡ? ಏ ತಮ್ಮ, ಅದು ಕೈ ಹಾಕಿ ಹೆಸರು ಮಾಡ್ಕೊಂಡ್ ದುಡಿಯೋದು, ಇದು ಕೈ ಮೊಸರು ಮಾಡ್ಕೊಂಡ್ ದುಡಿಯೋದು. ಓ ಹಂಗ ಆಯ್ತು ಬೇಡ, ನೀನ್ ಹೇಳಿದ್ಮೇಲೆ. ಅಣ್ಣ ಬೆಂಗಳೂರಲ್ಲಿ ನಮ್ಮಂಗಿಲ್ಲ. 10,000 ಬಂದ್ರೆ 20,000 ಮುಂದಿಟ್ಟು ಹೇಳ್ತಾರೆ. ಚೂರು ವಿಚಾರಿಸೋಣ. ಅದೇನಾದ್ರು ಚೀಟಿ ಪಾಟಿ ಇರುತ್ತಂತಲ್ಲ, ಕೇಳೋಣ. ಕೇಳ್ತೀನಿ ತಾಳತಮ್ಮ. ಸ್ಯಾಲ್ರಿ ಸರ್ಟಿಫಿಕೇಟ್ ಏನಾರ ಐತೇನಪ್ಪ? ಇವ್ರದಾಗ ಭಾರಿ ಹತೆ ಕಣ್ಲ. ನಾನು ಹೇಳಿಲ್ವ ಹೆಣ್ಣು ಸಿಗೋದ್ ಮುಖ್ಯ ಕಣ್ಲಾ. ಇವನ್ನೆಲ್ಲ ಕೇಳ್ತಾರೆ ಅಂತ ಗೊತ್ತಿದ್ದೆ, ಎಲ್ಲ ತಗಂತ ಹೇಳಿದ್ದೆ. ತೋರ್ಸು. ತಗೊಳ್ಳಿ ಬಾ. ತಾಳ್ರಿ, ನಮ್ಮ ಹುಡುಗ ಅಪರಂಜಿ. ಅಣ್ಣ ಚೂರು ನೋಡೋಣ ಸರಿಯಾಗಿ. ಮತ್ತೆ ಯಾವ್ದಾರು ನಕ್ಲಿ ಪಕ್ಲಿ ತಂದರು ನೋಡ್ತೀನಿ ತಪ್ಪ. ಸರಿ ಐತಣ್ಣ. ಸರಿ ಐತಮ್ಮ.
ಸರಿ ಇದೆ. ಸರಿ ಹಂಗಾದ್ರೆ ಆಗ್ಬೋದು. ನಿಂಗಣ್ಣವ್ರೆ, ಹುಡುಗಗೆ ಏನಾರ ಜಮೀನ್ ಇದೆಯಾ? 10 ಎಕರೆ ಎಳ್ಕ ತೋಟ ಇಟ್ಕೊಂಡ್ರಿ, ಚಿನ್ನದತ್ತದು ನಮ್ಮ ಹುಡುಗ ಅಪರಂಜಿ. ಸ್ವಾಮಿ, ರೇವಣಿ ಮತ್ತ ಐರಾವತ ಅಂತ ಓದಕ್ಕೆಲ್ಲ ಬುಲೆಟ್ ಗೆದ್ರೆ ಎತ್ಕೊಳ್ಳು ಇವ್ರ ಮನಿಂದ ಓದವೆಯ. ಅಣ್ಣ ದೊಡ್ಡ ಮಂತನೇ ಒಪ್ಕೊಂಡೆ. ಅಣ್ಣ ಈ ಜಮೀನು 10 ಎಕರೆ ಅಡಿಕೆ ತೋಟ ಐತೆ ಅಂತಿರಲ್ಲ, ಅದು ಸಂಬಂಧಪಟ್ಟಾಗ ಈ ಪಾಣಿ ಪಟ್ಟೆ ಅಂತ ಏನಾರು ಇದ್ರೆ ಕೇಳಿ ನೋಡೋಣ. ಕೇಳಂತ ತಮ್ಮ, ಕೇಳಂತ. ಜಮೀನಿಗೆ ಸಂಬಂಧಪಟ್ಟದ್ದು ಏನಾರು ದಾಖಲಾತಿ ಇದೆಯಾ? ನೀವು ಕೇಳ್ತೀರಂತ ಫಸ್ಟೇ ಗೊತ್ತಿತ್ತು, ತಗೊಳ್ರಿ ಪಾಣಿಯ. ನನ್ ಮದ್ವೆ ಕಾಲದಾಗ ಹಿಂಗೆಲ್ಲ ಇರ್ಲಿಲ್ಲ ಮಗ. ಏನೆಲ್ಲ ಇವ್ರು ಒತ್ತಿಯಾಗ ಆಡ್ತಾರ ಕಳ್ಳ. ಇವತ್ತಿನ ಕಾಲದಾಗ ಹೆಣ್ಣು ಕೊಡೋದು ಅಂದ್ರೆ ಏನ್ ಈ ತರ ಆಗ್ಬಿಟ್ಟಿತ್ತಲ್ಲ ಮರ ಇದು. ಹುಡುಗಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದಾರೇನಪ್ಪ? ಯಾಕೆಂದ್ರೆ ನನ್ ಮಗಳು ಬಂದ್ಮೇಲೆ ನಿಮ್ ಮನಸ್ಥಿತಿ ಮೊದ್ಲೇ ಸರಿ ಇರಲ್ಲ. ನಿಮ್ಮೊಳಗೆ ಏನಾದ್ರು ರಾಜ್ಯ ಬಂದ್ ಬೇರೆ ಆಗ್ಬಿಟ್ರೆ ನನ್ ಮಗಳು ಕಾಲಿಟ್ ಮೇಲೆ ಮನೆ ಭಾಗ ಮಾಡುದು ಇಬ್ಬಾಗ ಮಾಡುದು ಕೆಟ್ಟಸ್ಸು ಬರೋದ್ ಬೇಡ. ಅದಕ್ಕೆ ನಾನ್ ಹೇಳದೇನಪ್ಪ ಅಂದ್ರೆ ಈಗ ಬಾಂಗ್ರಿ ಮೊದ್ಲೇ ಭಾಗ ಆಗ್ಬಿಡ್ರಿ. ಆಸ್ತಿ ಎಲ್ಲ ಭಾಗ ಆದ್ಮೇಲೆ ಹೆಣ್ ಕೊಡೋದು ನಮಗೂ ಈಸಿ ಆಗುತ್ತೆ. ನನ್ ಮಗಳು ಕೆಟ್ಟಸ್ಸು ಬರಲ್ಲ. ಒಬ್ನೇ ಇರೋದು ಕಣ್ರಿ, ಇದು ಒಂದೇ ಬೀಜದ ಗೂಳಿ. ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಗೆ ಬೂಮ್ದಾಯಿ ಮಂಚ. ಏನ್ ಲೈನ್ ಕುಡ್ದು ಬಂದಿಯಾ? ನಿಮ್ ತಂಗಿ ನೋಡಕ್ ಬಂದಾರೆ ಗಂಡಿನ ಕಡೆಯವರು. ಯಾರ್ ಗಂಡು? ಇದ್ಯಾವ್ಲಮ್ಮಲ್ಲಿ ನಮ್ ತರ ಕೇಸು ಇವ್ರ ಮನೆಗೆ ಐತಿ. ತಪ್ಪು ತಿಳ್ಕೊಂಬೇಡ್ರಿ ಕಣಪ್ಪ, ಹುಡುಗಿ ಅಣ್ಣ. ಹೌದಾ? ನಿಮಗೊಂದು ನಮಸ್ಕಾರ. ನಮ್ಮ ಹುಡುಗ ಅಪರಂಜಿ ಕಣಪ್ಪ. ನೋಡಪ್ಪ, ಗಂಡು ಸೆರೆ ನೋಡಿದೆ, ಸ್ವಾಟ್ ಯಾಕೆ ಓದಿತ್ತು ಗಂಡಿಂದು. ನೋಡಂತಡಿ ಮಗ. ಯಾಕಪ್ಪ ಹುಡುಗಗೆ ಸ್ವಾಟ್ ಉತ್ಕೊಂಡಿತ್ತು ಹಿಂಗೆ? ಏನಿಲ್ಲ ಸ್ವಾಮಿ, ನಮ್ ಹುಡುಗ ವಿಮಲ್ ಹಾಕೊಂಡು ದಾವಡೆ ನೋವು ಮಾಡ್ಕೊಂಡಿದ್ದ. ನಾಟಿ ಒಯ್ದ್ರು ಒಂಚೂರು ಮಧು ಅವಳಿಸ್ಕೆ ವೈನ್ ಆಗ್ತೈತೆ ಅಂದ್ರು, ಅದಕ್ಕೆ ಮಧು ಹಾಕೊಂಡಿ. ಅದಕ್ಕೆ ಅಷ್ಟಪ್ಪ ದವಡೆ ಓದುತ್ತ. ಒಂದೇ ದಿನಕ್ಕೆ ವೈನ್ ಆಗ್ಲಿ ಅಂತೇಳಿ ಒಂದಕ್ಕೊಂದೇ ಮಧು ಹಾಕೊಂಡನೆ, ಅದಕ್ಕಂಗ್ ಕಾಣ್ತೈತೆ ಅಷ್ಟೇ. ನಾನಂತೂ ಮದುವೆ ಹಾಕಲ್ಲಪ್ಪ, ಚೈನಿ ಕೈನಿ ಹಾಕ್ತೀನಿ. ನೀವ್ ಬರೀ ಪರೀಕ್ಷೆ ಮಾಡಿದ್ದೆ ಆತಪ್ಪ, ಹೆಣ್ ಬರ್ಲೇ ಇಲ್ಲ. ಸುಜಾತ ರೆಡಿ ಆಗ್ತಿದ್ದಾಳೆ, ಮಗನ್ ಕಳಿಸ್ರಿ ಟೀ ಕೊಡಕ್ಕೆ. ಹುಡುಗಿ ಬರ್ತಾಳೆ, ಮಗ ಹೋಗ್ ಟೀ ತರೋಗಪ್ಪ. ಯಾಟಿ ನನ್ ಟೀ ಅಲ್ಲಿ ಆಗಿತ್ತಿ. ಏಯ್ ಹೋಗ, ತಲೆ ಮೇಲೆ ಹೊಡೆದಾನು, ಟೀ ತರೋಗ. ನೋಡಪ್ಪ, ಗಂಡಿನ ಕೈ ಗಡಗಡ ನಡುಕ್ತಿದೆ ಬೇಕವ್ವ. ಚಳಿಗೆ ಹುಡ್ಗಿ ನೋಡ ಅಂಬ್ಲದಾಗೆ ಕೈ ನಡುಕ್ತೈತಿ. ನನಗೆ ಕುಡಿದಂಗಿದ್ರೆ ಕೈ ನಡುಕ್ತೇವೆ, ಇವನಿಗೆ ಯಾಕೆ ನಡುಕ್ತಾ ಇದೆ? ಯಾಕೋ ಡೌಟ್, ಅನುಮಾನ ಬರ್ತಾ ಇದೆಯಲ್ಲ. ರೀ ಹೆಣ್ ಕರಸ್ರಿ, ಹುಡುಗ ಕಾತುರದಿಂದ ಕಾಯ್ತಿದ್ದಾನ ಆಗ್ಲಿಂದ. ಕರೆಸ್ತೀನಿ. ಸಾವಿತ್ರಿ, ಸುಜಾತಿನ್ ಕಳ್ಸು. ರೀ ಸ್ವಲ್ಪ ಒಳಗ್ ಬರ್ತೀರಾ? ಒಂದ್ ನಿಮಿಷ ಬಂದೆ. ರೀ ಇಲ್ ನೋಡ್ರಿ, ನಮ್ ಸುಜಾತ ಪಕ್ಕದ ಮನೆ ಗಿರಿ ಜೊತೆ ಓಡೋಗ್ತಿದ್ದೀನಿ ಅಂತೇಳಿ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ ಕಣ್ರಿ. ಈಗ ಬಂದಿರೋ ಗಂಡಿಗೆ ಏನ್ ಉತ್ತರ ಹೇಳ್ತೀರ್ರಿ? ಅಳಿಮಯ್ಯ, ನೀನ್ ಬೇಜಾರಾಗಬೇಡ. ನನ್ ಮಗಳು ಯಾರ ಜೊತೆ ಓಡೋಗ್ಲಿ, ಕರ್ಕೊಂಬಂದ್ ನಾನು ನಿನಗೇ ಮದುವೆ ಮಾಡ್ಸೋದು ಅಳಿಮಯ್ಯ. ಇರೋ ಬರೋ ಪ್ರಶ್ನೆನೆಲ್ಲ ಕೇಳಿ ಯಾವನ್ ಜೊತೆಗ ಓಡೋಗಿರೋ ಹುಡುಗಿ ಕರ್ಕೊಂಬಂದ್ ನಮ್ಮ ಹುಡುಗನ ಜೊತೆ ಮದ್ವೆ ಮಾಡ್ತೀಯ? ಹೊಡ್ರೇ ಅವನಿಗೆ. ಹೆಣ್ಣು ಸಿಗದೆ ಹೆಣ್ಣು ಹುಡುಕುತ್ತಿರುವ ನೊಂದ ಮನಸ್ಸಿನ ಗಂಡು ಜೀವಗಳಿಗೆ ಈ ಕಿರುಚಿತ್ರ ಸಮರ್ಪಣೆ. ಸ್ನೇಹಿತರೆ, ಈ ಕಿರುಚಿತ್ರ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇದೇ ರೀತಿಯ ಸಿನಿಮಾಗಳನ್ನ ನೋಡಲು ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.